Hello students, welcome back to Statistics by Savita. 5 marks important ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸನ್ನು ನಾನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಯಾಕಂದರೆ ನಿಮಗೆ ಅಲ್ಲಿ 30 ಮಾರ್ಕ್ಸ್ವರೆಗೂ ನಿಮಗೆ ಬರುತ್ತೆ. ಇದು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟು ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಸಿಯಲ್ಲಿ ಈಗ 25th ಕ್ವಶನ್ನು ಇಂಡೆಕ್ಸ್ ನಂಬರ್ ಇದೆ, ಹೌದಾ? ಇಂಡೆಕ್ಸ್ ನಂಬರು ಕೆಲೀಸನ್ನು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು, ಕೆಲೀಸ್ ಹೆಂಗೆ ಮಾಡೋದು ಅಂತಂದರೆ ಇಲ್ಲಿ ಓಕೆ, ಕೆಲೀಸ್ ಏನು ಕೊಟ್ಟಿದ್ದಾರೆ ಅವರು, ಪ್ರೈಸ್ ಆಫ್ 2019 ಆ್ಯಂಡ್ ಪ್ರೈಸ್ ಆಫ್ ದ 2024 ಅಂದರೆ P0, ದಿಸ್ ಈಸ್ ಆ್ಯಸ್ ಅ P1. ಓಕೆ, P0 ಈಸ್ ಅ ಬೇಸ್ ಇಯರ್ price and 2024 price is a current year price. Number of units to be sold, that is a Q. Then how you are calculating, that is a P0Q, one column, P1Q you are taking as a one more. Okay, you are multiplying. How you are multiplying? 10 into 21 and 15 into 30, 15 into 12, 40 into 20. That you are calculating. Then after calculating the Kelly's P01 of Kelly's is equals to summation of P1Q divided by summation of P0Q into 100. Okay, this formula you have to substitute and you are calculating the answer. Okay, ದ ಫಾರ್ಮುಲಾದಲ್ಲಿ ಎರಡನ್ನು ಈಗ P0Q ಮತ್ತು P1Qನ ಕ್ಯಾಲ್ಕುಲೇಟ್ ಟೋಟಲ್ ಮಾಡಿಬಿಟ್ಟು ಈ ಫಾರ್ಮುಲಾದಲ್ಲಿ ಸಬ್ಸ್ಟ್ಯೂಟ್ ಮಾಡ್ತೀರಾ. ಮಾಡುವಾಗ ನೋಡಿ, ಒಂದು ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಮಾಡುವಾಗ ಅಥವಾ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮಾಡುವಾಗ ಯು ಹ್ಯಾವ್ ಟು ಬಿ ಕೇರ್ಫುಲ್. ಇಲ್ಲಿ ನೀವು ಮಾಡುವಾಗ ನಾವು ಈಗ 21 into 10, ಓಕೆ, 210. ಓಕೆ, ನೀವು ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಯಾವುದನ್ನೇ ಟೋಟಲ್ ಮಾಡಬೇಡಿ. P0 ಅಂತಂದರೆ ಪ್ರೈಸ್ ಆಫ್ ದ ಬೇಸ್ ಇಯರು, P1 ಅಂದರೆ ಪ್ರೈಸ್ ಆಫ್ ದ ಕರೆಂಟ್ ಇಯರು. ಅದನ್ನು ತೊಗೊಂಡ್ಬಿಟ್ಟು ಕೆಲೀಸ್ ಅಂದ್ರೇನು? ಕೆಲೀಸ್ ಅಂದರೆ Q ಈಸ್ ಅ ಕ್ವಾಂಟಿಟಿ, ಇಟ್ ಈಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. P1 ಕೊಟ್ಟಿರ್ತಾರೆ, P0 ಕೊಟ್ಟಿರ್ತಾರೆ, Q ಕೊಟ್ಟಿರ್ತಾರೆ ಯಾವಾಗಲೂ ಕೆಲೀಸಲ್ಲಿ. ಓಕೆ, ಇದನ್ನು ಹೀಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು. ಓಕೆ, ನೆಕ್ಸ್ಟ್ ಈಗ 26th ಕ್ವಶನಲ್ಲಿ ಇಂಟರ್ಪೊಲೇಟ್ ಆ್ಯಂಡ್ ಎಕ್ಸ್ಟ್ರಾಪೊಲೇಟ್ ದ ಪ್ರಾಫಿಟ್ ಫಾರ್ ದ ಇಯರ್ 2019 ಆ್ಯಂಡ್ 2025. ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು? Y0, Y1, Y2, Y3, Y4, Y5. ಓಕೆ, ದೆನ್ ಈಗ ಇನ್ ಬಿಟ್ವೀನ್ Y2 ಯು ಆರ್ ಕ್ಯಾಲ್ಕುಲೇಟಿಂಗ್. ಓಕೆ, Y2 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್, ಬೈನಮ್ ಎಕ್ಸ್ಪಾನ್ಷನ್ ಅಂತೂ ತುಂಬಾ ಈಸಿಯಾಗಿರುವಂಥ ಕ್ವಶನ್ನು. ಇಲ್ಲಿ ಫಸ್ಟ್ ಏನು ಮಾಡ್ತೀರಾ, Y0, Y1 ಅಪ್ ಟು Y4. ಈಗ ನೋಡಿ, ಯಾವುದು Y2 ವಿ ಆರ್ ಕ್ಯಾಲ್ಕುಲೇಟಿಂಗ್ ಇಂಟರ್ಪೊಲೇಷನ್ ವ್ಯಾಲ್ಯೂ ಅಂದರೆ Y minus 1 to the power 4 to the formula you have to take it. Y minus 1 to the power 4 ಆ ಫಾರ್ಮುಲಾನ ಹೆಂಗೆ ತಗೊಳ್ತೀರಾ? ಪಾಸ್ಕಲ್ ಟ್ರಯಾಂಗಲಿಂದ. ಪಾಸ್ಕಲ್ ಟ್ರಯಾಂಗಲ್ ಹೆಂಗೆ ಮಾಡೋದು? ಪಾಸ್ಕಲ್ ಟ್ರಯಾಂಗಲ್ 1 1 1 1 2 1 1 3 3 1 1 4 6 4 1. ಓಕೆ, ದಿಸ್ ಈಸ್ Y0, Y1, Y2, Y3, Y4 ಇದು. ಓಕೆ, ಇದು Y0ದ್ದು, ಇದು Y1ದ್ದು, Y2, Y3, Y4. ನನಗೆ ಬೇಕಾಗಿರೋದು Y4 ಫಾರ್ಮುಲಾ ಅಲ್ಲ. Y minus 1 to the power 4 ಅಂದಾಗ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ, 1 Y4 minus 4 Y3 plus 6 Y2 minus 4 Y1 ಲಾಸ್ಟಿಗೆ ಪ್ಲಸ್ 1 Y0 is equals to 0. ಅಂದರೆ 1 ಪ್ಲಸ್ಸು ಮೈನಸ್ ಪ್ಲಸ್ ಮೈನಸ್ ಪ್ಲಸ್.
ಓಕೆ, ಸ್ಟಾರ್ಟಿಂಗಿಂದ ಪ್ಲಸ್ ತೊಗೊಳ್ತೀವಿ, ಪ್ಲಸ್ಸು ಮೈನಸ್ ಮಾಡ್ಕೊಳ್ತೀವಿ. ದೆನ್ ಇಲ್ಲಿ ಸಬ್ಸ್ಟ್ಯೂಟ್ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡಿಬಿಡ್ತೀವಿ ಇಲ್ಲಿ. ಓಕೆ, ವ್ಯಾಲ್ಯೂಸನ್ನು ಹೆಂಗೆ ಸಬ್ಸ್ಟ್ಯೂಟ್ ಮಾಡ್ತೀವಿ? ಫಸ್ಟ್ ಏನಿದೆ y4 ಅಂದಾಗ 30 ಇದೆ. 1 into 30 ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 30 ಮೈನಸ್. ಓಕೆ, ದೆನ್ 4 into y3 is a 21. Okay, plus 6 into y2, we don't know the value y2. Okay, minus 4 into y1 is 14 plus 1 into y0 ಅಂತಂದರೆ 8. 1 into 8. Then you are calculating as a this 30 84 plus 6y2 minus 14 4s are 56 plus 8 ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಹಚ್ಚಿಬಿಡ್ತೀವಿ. ಅಂದರೆ ಟೋಟಲ್ ಮಾಡಿಬಿಟ್ಟು ಅಂದರೆ 6y2. ಈಗ 6y2 ಹೆಂಗೆ ಬರುತ್ತಿಲ್ಲಿ? ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ -102 ಪ್ಲಸ್ 6y2 ಈಸ್ ಈಕ್ವಲ್ಸ್ ಟು 0 ಬಂದುಬಿಡ್ತು. ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಈ ಕಡೆ ತೊಗೊಂಡ್ಬಿಟ್ರಿ ಅಥವಾ ಇದನ್ನು ಈ ಕಡೆ ಹಾಕ್ಕೊಂಡ್ರಿ ಅಂದರೆ 6y2 ಈಸ್ ಈಕ್ವಲ್ಸ್ ಟು 102 and y2 is equals to 102 divided by 6, that is equals to 17 is a answer. ಓಕೆ, ಇದು ನಿಮಗೆ ಪಾಸ್ಕಲ್ ಟ್ರಯಾಂಗಲ್ ತೊಗೊಂಡ್ಬಿಟ್ಟು ಇದನ್ನು ಹಾಕ್ಬಿಡ್ತೀರಾ. ನೆಕ್ಸ್ಟ್ ವೈಫೈ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದೇ ರೀತಿ ಈಗ ನಾನು ತೋರಿಸಿದ್ನಲ್ಲ, ಸೇಮ್ ಫಾರ್ಮುಲಾನೇ ತೊಗೊಳ್ಳೋದು. y-1 to the power 5 ತೊಗೊಂಡ್ಬಿಟ್ಟು 5ದು ಪಾಸ್ಕಲ್ ಟ್ರಯಾಂಗಲಲ್ಲಿ ಹಾಕ್ಕೊಂಡ್ಬಿಟ್ಟು y-1 to the power 5 ಫಾರ್ಮುಲಾ ತೊಗೊಂಡ್ರೂ ಕೂಡ ಕರೆಕ್ಟಾಗಿ ಬರುತ್ತೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನೇ ತೊಗೊಂಡ್ಬಿಟ್ಟು ಇದೇ ಫಾರ್ಮುಲಾ, ಬಟ್ y1 ತೊಗೊಳ್ಳಲ್ಲ. ಅಲ್ಲಿ y1ವರೆಗೂ ತೊಗೊಳ್ಳೋದು, y0 ತೊಗೊಳ್ಳಲ್ಲ. ನೋಡಿ ಇಲ್ಲಿ 1y5 minus 4y4 plus 6y3 minus 4y2 plus 1y1 is equals to 0 ತೊಗೊಳ್ತೀವಿ. ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ? ಈಗ 17 ಬಂದುಬಿಡ್ತಲ್ಲ, y2ನ 17 ತೊಗೊಂಡ್ಬಿಟ್ಟು ಈಗ ಇದೆಲ್ಲ ವ್ಯಾಲ್ಯೂಸನ್ನು ಹಾಕಿದಾಗ ಅಲ್ಲಿ y5 ಈಸ್ ಈಕ್ವಲ್ಸ್ ಟು ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ, ಅಂದರೆ 30 ಅಬೋವ್. ಈಗ 17 ಬಂದಾಗ ಇನ್ ಬಿಟ್ವೀನ್ ನೋಡಿ 14 ಮತ್ತು 21 ನಡುವಿದೆ ಅಲ್ಲ, ಹಾಗೆ ಅದೇ ರೀತಿ ಅಲ್ಲಿ y5 ಕೂಡ 30 ಅಬೋವ್ ಬರುತ್ತೆ. ಅಲ್ಲಿ 30 ಅಬೋವ್ ವ್ಯಾಲ್ಯೂ ಒಂದು ಬರುತ್ತೆ. ಐ ಥಿಂಕ್ ನಂಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಓಕೆ, ಇದು ನಿಮ್ಮದು ಸೆಕೆಂಡ್ ಎಕ್ಸಾಂಪಲ್. ಅಂದರೆ ಇಲ್ಲಿ 10 ಮಾರ್ಕ್ಸ್ ನಿಮಗೆ ಕಂಪ್ಲೀಟಾಗಿ ಒಂದು ಕೆಲ್ಲೀಸ್ ಮಾಡ್ತೀರಾ, ಒಂದು ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಮಾಡ್ತೀರಾ. ಈಗ ಥರ್ಡ್ 27th ಕ್ವಶನ್ನು in a college 60% of the students are girls. In a random sample of 5 students, find the probability of getting 3 girls and at least 1 girl. ನೋಡಿ, ಗರ್ಲ್ ಬಾಯ್ ಈ ರೀತಿ ಪ್ರಾಬ್ಲಮ್ ಬಂದಾಗ ಅದು ಫಸ್ಟ್, ಆಮೇಲೆ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಆದ ತಕ್ಷಣ ಬರೋದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂದಾಗ ಇಲ್ಲಿ p is equals to 60%. ಓಕೆ, ದ್ಯಾಟ್ ಈಸ್ 60 divided by 100 ತೊಗೊಳ್ತೀರಾ. ಓಕೆ, ಮತ್ತು ಫೈಂಡ್ ದ ಇಲ್ಲಿ ಗರ್ಲ್ಸ್ ರ್ಯಾಂಡಮ್ n is equals to 5 ತೊಗೊಳ್ತೀವಿ. ಇದು 0.6 ಬಂತು p. q is equals to 1 minus 0.6, that's is equals to 0.4. ಫಸ್ಟ್ ನೀವೇನು ಮಾಡ್ತೀರಿ? ಪಿ ಎಮ್ ಎಫ್ ಕಂಪಲ್ಸರಿ ಬರೀತೀರಾ. p of x is equals to ncx p to the power x q to the power n minus x. n is, what is n? 5. n 5cx. p is 0.6 to the power x, 0.4 to the power 5 minus x. You have to compulsory, you are writing this one. Next, after writing this, then the question you have to go. Question you have to calculate 3 girls. Probability of x is equals to 3.
Just you are substituting a 3. 5C3, 0.6 to the power 3, 0.4 to the power 5 minus 3, that is equals to 2. 5C3 ಎಲ್ಲಿ ನೋಡಬೇಕು? ಓಕೆ, 5C3 ಬೈನಾಮಿಯಲ್ ಕೊಯಿಫಿಷಿಯೆಂಟ್ಸ್ ಅಂತ ಸ್ಟ್ಯಾಟಿಸ್ಟಿಕಲ್ ಟೇಬಲಲ್ಲಿ ಇರುತ್ತೆ, ಅಲ್ಲಿ ಇದನ್ನು ನೋಡ್ತೀರಾ ನೀವು. ಓಕೆ, ಇಲ್ಲ ಅಂದರೂ ಕೂಡ 5 into 4 ಡಿವೈಡ್ ಬೈ ಅಲ್ಲಿ ಏನು ಮಾಡ್ತೀರಾ, ಇಲ್ಲಿ ನೋಡಿ 5 ಫ್ಯಾಕ್ಟೋರಿಯಲ್ಲು ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್, 5 minus 3 ಅಂದರೆ 2 ಫ್ಯಾಕ್ಟೋರಿಯಲ್. ಅಂದರೆ ಇಲ್ಲೇನು ಮಾಡ್ತೀರಿ, 5 into 4 ಡಿವೈಡ್ ಬೈ 2 into 1 ಬಂದುಬಿಡುತ್ತೆ. 3 ಫ್ಯಾಕ್ಟೋರಿಯಲ್ ಹೋಗಿಬಿಡುತ್ತಲ್ಲಿ. ದೆನ್ 5 into 4 2 into 1, 2 ones are 2 twos, ಅಂದರೆ ಟೋಟಲ್ ಬಂದುಬಿಟ್ಟು ಇಲ್ಲಿ 2 ones are 2 twos, 5 twos are 10 ಬಂದುಬಿಡುತ್ತೆ. 5C3 is 10 ಹಾಕ್ತೀರಿ. ಇಲ್ಲಿ 0.6ನ 3 times you are multiplying. 0.6 into 0.6 into 0.6. 0.4ನ 2 times ಮಲ್ಟಿಪ್ಲೈ ಮಾಡಿಬಿಟ್ಟು ಅದು ವ್ಯಾಲ್ಯೂನು ಕೂಡ ಅಲ್ಲಿ ಹಾಕಿಬಿಡ್ತೀವಿ. ಆಮೇಲೆ ಅದು 3 ಮಲ್ಟಿಪ್ಲೈ ಮಾಡಿದ್ದು ಯು ಆರ್ ಗೆಟಿಂಗ್ ಆ್ಯಸ್ ಅ 1 ಆನ್ಸರ್. ಓಕೆ, ದೆನ್ ಸೆಕೆಂಡ್ ಕ್ವಶನ್. Second question, at least one girl, probability of greater than or equals to 1. At least ಅಂದಾಗ greater than or equals to, at most ಅಂದಾಗ less than or equal to. ಅಂದರೆ ಇಲ್ಲಿ 1 minus probability of x is less than 1 ತಗೊಂಡ್ರೆ ಸಾಕು ನೀವು. 1 minus probability of x is equals to 0 ಒಂದೇ ಕ್ಯಾಲ್ಕುಲೇಟ್ ಮಾಡಿದ್ರು ಸಾಕಲ್ಲಿ. ಇವಾಗ ಕ್ಯಾಲ್ಕುಲೇಟಿಂಗ್ ದ ಅಲ್ಲಿ 1 minus ಈಗ 5C0, 0.6 to the power 0, 0.4 to the power 5 minus 0. ಇವಾಗ ಕ್ಯಾಲ್ಕುಲೇಟಿಂಗ್ ಸೆಕೆಂಡ್ ಆನ್ಸರ್. ಓಕೆ, ಇದು ನಿಮ್ಮದು 27th ಕ್ವಶನ್ನು. ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನನಗೆ ಆನ್ಸರನ್ನು ಕಮೆಂಟ್ ಮಾಡಿ, ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇದನ್ನು ನೋಡಿ, ಇಲ್ಲಿ 1 ಮಾರ್ಕು PMF ಬರೆದ್ರೆ 1 ಮಾರ್ಕು, 2 ಕ್ವಶನ್ ಬರೆದ್ರೆ ಅಲ್ಲಿ 2 ಮಾರ್ಕ್ಸು, ಅಂದರೆ ಟೋಟಲ್ ಬಂದುಬಿಟ್ಟು ಇದು 5 ಮಾರ್ಕ್ಸ್ ಕ್ವಶನ್ನು. ಈಗ ನೆಕ್ಸ್ಟ್ ನಿಮಗೆ ಬರ್ತಾ ಇರೋದು 28th ಕ್ವಶನ್ನು. 28th ಕ್ವಶನ್ನು, ಆನ್ ಆ್ಯನ್ ಆ್ಯಾವರೇಜ್ ಅ ಟೆಲಿಫೋನ್ ಆಪ್ರೇಟರ್ ರಿಸೀವ್ 4 ಟೆಲಿಫೋನ್ ಕಾಲ್ಸ್ ಪರ್ 10 minutes. ಟೆಲಿಫೋನ್ ಕಾಲ್ಸ್ ಅಂದ ತಕ್ಷಣ ನಿಮಗೆ ನೆನಪು ಬರೋದು ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 4. 10 minutes 5 minutes ಅದೇನೂ ಅಲ್ಲ, ಅದನ್ನು ಕನ್ಸಿಡರ್ ಮಾಡಬೇಡ್ರಿ ಅದು ವ್ಯಾಲ್ಯೂನ. ಪರ್ 10 minutesಗೆ ತೊಗೊಳ್ತಿದ್ದು 4 ಟೆಲಿಫೋನ್ ಕಾಲ್ಸ್ ಆನ್ ಆನ್ ಆ್ಯಾವರೇಜ್. ಆ್ಯಾವರೇಜ್ ಮೀನ್ಸ್ ದಟ್ ಈಸ್ ಅ ಮೀನ್, ದಟ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 4. ಹೌದಾ? ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇನ್ ಅ ಪರ್ಟಿಕ್ಯುಲರ್ 10 minutes interval ಬಿ ಡಸ್ ನಾಟ್ ರಿಸೀವ್. ಇಲ್ಲಿ ಫಸ್ಟ್ ನೀವು PMF ಹಾಕ್ಕೊಳ್ತೀರಾ. P of x is equals to e to the power minus lambda, lambda to the power x divided by x factorial. E to the power minus 4, 4 to the power x divided by x factorial. What is the first question? Does not receive. Does not receive means x is equals to 0. Second question, receives more than 2 call. Receive more than ಅಷ್ಟೇ 2 calls. ಅಂದರೆ ಇಲ್ಲಿ 1 minus probability of x is less than or equals to 2 calls ತಗೊಳ್ತೀರಾ. ಲೆಸ್ than or equal to 2 ಅಂದರೆ 1 minus probability of 0 ಒಂದು ಪ್ಲಸ್ probability of 1 ಒಂದು ಪ್ಲಸ್ probability of 2 ತಗೊಳ್ತೀರಾ. ಯಾಕಂದರೆ ಇಲ್ಲಿ 2 ಇಲ್ಲ, ಅದಕ್ಕೆ ಈ ಕಡೆ 2 ತಗೊಂಡೆ ನಾನು. 3 ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 1 ಮೈನಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಅದು ಯು ಆರ್ ಗೆಟಿಂಗ್ ಆಸ್ ಅ ಆನ್ಸರ್ ಬಂದುಬಿಡುತ್ತೆ. ಇದೇನಿದೆ ಅಲ್ಲ, ಇದು 28th ಕ್ವಶನ್ ನಿಮಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 29th ಕ್ವಶನ್ನು. 29th ಕ್ವಶನ್ ಯಾವ್ದು ಬರುತ್ತೆ? ಯೂಸಲಿ ನೋಡಿ, ನಾನು ಇದು ಯಾವ ಸೀರೀಸ್ ಹೇಳ್ತಿದ್ದೀನಲ್ಲ ಅದೇ ಸೀರೀಸಲ್ಲೇ ಅದೇ ಕ್ವಶನ್ ಬರೋದು. 29th ಕ್ವಶನ್ನು ನಿಮಗೆ ಬರ್ತಾ ಇರೋದಿಲ್ಲಿ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಪ್ರೊಡಕ್ಷನ್ ಆಫ್ ವೀಟ್ ಅಸ್ಯೂಮ್ ಟು ಬಿ 10.2. ಸ್ಟ್ಯಾಂಡರ್ಡ್ ಡಿವಿಷನ್ 10.2. A sample of 25 acres showed that the standard deviation is 8.2.
Test at 1% level of significance whether the standard deviation of a production of wheat is less than 10.2. ಇದು ನಿಮ್ಗೆ ಇದು ಸ್ಮಾಲ್ ಸ್ಯಾಂಪಲ್ ಟೆಸ್ಟು, ಕೈ-ಸ್ಕ್ವೇರ್ ಟೆಸ್ಟು. ಕೈ-ಸ್ಕ್ವೇರ್ ಟೆಸ್ಟಲ್ಲಿ ಫಸ್ಟ್ ಟೆಸ್ಟು ನೋಡಿಲಿ ಏನೇನು ಕೊಟ್ಟಿದ್ದಾರೋ ಅವರು ಅಂತಂದರೆ, ಇಲ್ಲಿ 10.2 ಸ್ಟ್ಯಾಂಡರ್ಡ್ ಡಿವಿಷನ್ನ 10.2 ಅಂದರೆ ಸಿಗ್ಮಾ ಈಸ್ ಈಕ್ವಲ್ಸ್ ಟು 10.2, n is equals to 25. 25 acres showed that the standard deviation is 8, that is S is equals to 8.2. ಓಕೆ, ದೆನ್ ಇಲ್ಲಿ H0 1 ತೊಗೊಳ್ತೀರಾ, H1 ತೊಗೊಳ್ತೀರಾ, H0 H1 ಅಂದರೆ ಸಿಗ್ಮಾ ಈಸ್ ಈಕ್ವಲ್ಸ್ ಟು ಸಿಗ್ಮಾ ನಾಟ್ ಅಂತ ತೊಗೊಳ್ತೀವಿ. ಸಿಗ್ಮಾ ನಾಟ್ ಅಂದರೆ 10.2. ಓಕೆ, ಇಲ್ಲಿ ಲೆಸ್ ದ್ಯಾನ್ ಮೋರ್ ದ್ಯಾನ್ ಅಂತಿದ್ದೇನೆ. ವೆದರ್ ಸ್ಟ್ಯಾಂಡರ್ಡ್ ಡಿವಿಷನ್ ಪ್ರೊಡಕ್ಷನ್ ಈಸ್ ಲೆಸ್ ದ್ಯಾನ್, ದೆನ್ ಸಿಗ್ಮಾ ಈಸ್ less than 10.2. ಓಕೆ, ಲೆಸ್ ದ್ಯಾನ್ 1 ತೊಗೊಳ್ತೀರಾ. ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ, ಇಲ್ಲಿ ನಾವು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ತೀವಿ. ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್, ಥರ್ಡ್ ಸ್ಟೆಪ್ ಕೈ-ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು NS ಸ್ಕ್ವೇರ್ ಡಿವೈಡ್ ಬೈ ಸಿಗ್ಮಾ ನಾಟ್ ಸ್ಕ್ವೇರ್. What is n? N is a 25 into 8.2 square divided by 10.2 square is a formula. ಓಕೆ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮದು 25 ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲೊಂದು ಆನ್ಸರ್ ಬರುತ್ತೆ, ಹೌದಾ? ಇದನ್ನು ಮೊದಲು ಸ್ಕ್ವೇರ್ ತೊಗೊಳ್ಳಿ, ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಆಲ್ಫಾ ಈಸ್ ಈಕ್ವಲ್ಸ್ ಟು 1% ಕೊಟ್ಟಿದ್ದಾರೆ ಅವರು, 1%. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ಸ್ ಟು n-1, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 25 - 1, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 24 ಡಿಗ್ರೀಸ್ ಆಫ್ ಫ್ರೀಡಮ್. ಅಲ್ಲಿ 1 ಡಿಗ್ರೀಸ್ ಆಫ್ ಫ್ರೀಡಮ್ ಅಂದಾಗ ನಾವು ಕೈ-ಸ್ಕ್ವೇರ್ ವ್ಯಾಲ್ಯೂ ಟೇಬಲ್ ವ್ಯಾಲ್ಯೂನ ನೋಡ್ತೀವಿ. ಅಲ್ಲಿ ಟೇಬಲ್ ವ್ಯಾಲ್ಯೂ ದಟ್ ಈಸ್ ಅ ಒನ್ ಟೇಲ್ ಟೆಸ್ಟ್, ದಟ್ ಈಸ್ 1%. ಲೆಫ್ಟ್ ಟೇಲ್ ವ್ಯಾಲ್ಯೂನ ಟೇಬಲ್ ವ್ಯಾಲ್ಯೂ ನೋಡಿಬಿಟ್ಟು ಟೇಬಲ್ ವ್ಯಾಲ್ಯೂಗೆ ಇದನ್ನು ಕಂಪ್ಯಾರಿಸನ್ ಮಾಡಿದಾಗ ನಮ್ಮದು H0 ರಿಜೆಕ್ಟ್ ಆಗುತ್ತೋ ಎಕ್ಸೆಪ್ಟ್ ಆಗುತ್ತೋ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀವಿ ನಾವು. ಮೋಸ್ಟ್ ಪ್ರೊಬಾಬ್ಲಿ ಇದು ರಿಜೆಕ್ಟ್ ಆಗುತ್ತೆ ಅನ್ನಿಸ್ತೈತಿ, H0 ಈಸ್ ರಿಜೆಕ್ಟೆಡ್ ಅಂತ ಬರಿತೀವಿ. ಇದು 5 ಸ್ಟೆಪ್ಪಿಗೂ ಕೂಡ ಅಲ್ಲಿ 5 ಮಾರ್ಕ್ಸು. ಕನ್ಕ್ಲೂಷನ್ ಲಾಸ್ಟಿಗೆ ಕಂಪಲ್ಸರಿ ಯು ಹ್ಯಾವ್ ಟು ರೈಟ್ ಇಟ್. ಓಕೆ, ದ್ಯಾಟ್ ಈಸ್ ಅ 28th ಕ್ವಶನ್. ಓಕೆ, ನೆಕ್ಸ್ಟು 29th ಕ್ವಶನ್ನು ಯಾವುದು? MMM ಮೆಥಡ್. MMM ಮೆಥಡ್ನ ನಾನು ಈಸಿಯಾಗಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಲಾಸ್ಟ್, ಯಾವುದು ಸೆಕೆಂಡ್ ಯೂನಿಟ್ ಟೆಸ್ಟಿಗೆ MMM ಮೆಥಡ್ನ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು, ಇದನ್ನು ಬೇಕಿದ್ದರೆ ನಿಮ್ಗೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸತಿ ತೋರಿಸ್ತೀನಿ, ನಾಟ್ ಎ ಪ್ರಾಬ್ಲಮ್. ಇದು ಡಾಮಿನೆನ್ಸು ಮತ್ತು MMM ಮೆಥಡ್ ಎರಡೂ ಕೂಡ ಅಲ್ಲಿ ಮಾಡಿದ್ದೀನಿ ವಿಡಿಯೋದಲ್ಲಿ. ಬಟ್ ಅದನ್ನು ನಾನು ಬೇಕಿದ್ದರೆ ನಿಮಗೆ, ಇದು 30th ಕ್ವಶನ್ ಅಲ್ಲ, ಇದು 30th, ಇದು 31, ಎರಡನ್ನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಟ್ ಈಸ್ ದಿಸ್ ಈಸ್ ಅ ಡಾಮಿನೆನ್ಸ್, ದಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟು. ಓಕೆ, ಹಲೋ ಸ್ಟೂಡೆಂಟ್ಸ್, ಈಗ ನೋಡಿಲಿ ನಿಮ್ಗೆ ಇಲ್ಲಿ ಇದರಲ್ಲಿ 4 ಕ್ವಶನನ್ನು ನೀವು ಸಾಲ್ವ್ ಮಾಡ್ಕೋಬೇಕು. 4 ಕ್ವಶನ್ ಯಾವ್ದು ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು, ನಾನೀಗ 5 ಕ್ವಶನನ್ನು ನಿಮಗೆ ತೋರಿಸಿದ್ದೀನಿ ಇಲ್ಲಿ, ಮತ್ತು 2 ಕ್ವಶನನ್ನು ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೋಡ್ಕೊಂಬಿಟ್ಟು ನೀವು ಅದನ್ನು ಮಾಡ್ಕೊಳ್ಳಿ. ಇದರಲ್ಲಿ 4 ಕ್ವಶನನ್ನು, ಯಾಕಂದರೆ ಇದರಲ್ಲಿ ಇದೇ ಸೀರೀಸಲ್ಲೇ ನಿಮಗೆ ಬರೋದು ಕ್ವಶನ್ಸ್ ಅಂತೂ. ಓಕೆ, 3 ಮಾಡೆಲ್ ಕ್ವಶನ್ ಪೇಪರ್, ಒಂದಂತಂದರೆ 3 ಮಾಡೆಲ್ ಕ್ವಶನ್ ಪೇಪರ್ನ ತರೋ ಆಗಿ ಬಿಡಿಸಿ, ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸನ್ನು ಕೂಡ ತರೋ ಆಗಿ ಬಿಡಿಸಿ. ಯಾಕಂದರೆ ಇವತ್ತು ನಾನೊಂದಿಷ್ಟು ಈಗ ಬಂದಿರೋ ಕ್ವಶನ್ ಪೇಪರ್ಸ್ ನೋಡಿದಾಗ ಒಂದಿಷ್ಟು ಹಾಫ್ ಆಫ್ ದ ಮಾಡೆಲ್ ಕ್ವಶನ್ ಪೇಪರ್ ಇದೆ, ಒಂದು 50% ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸ್ ಇದೆ. ಇವತ್ತು ಎಕನಾಮಿಕ್ಸ್ ನಾನು ಪೇಪರ್ ನೋಡಿದಾಗ ಅದೇ ರೀತಿ ಈಗ ಬಿಸ್ನೆಸ್ ಸ್ಟಡೀಸು ಕೂಡ ಅದೇ ರೀತಿ ಬಂದಿತ್ತು. ನೀವು ಆ ಪ್ರಕಾರ ನೀವು ಮಾಡೆಲ್ ಕ್ವಶನ್ ಪೇಪರು ಮತ್ತು ಕ್ವಶನ್ ಬ್ಯಾಂಕು ಒಂದು ಸ್ವಲ್ಪ ತರೋ ಆಗಿ ನೋಡ್ಕೊಂಡ್ಬಿಡಿ. ಓಕೆ ಸ್ಟೂಡೆಂಟ್ಸ್, ಮತ್ತು ಇದರಲ್ಲಿ ಏನಾದರೂ ಬಂದರೂ ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂತಂದರೆ ಮತ್ತು ಆನ್ಸರ್ಸ್ ತೆಗೆದುಬಿಟ್ಟು ನಂಗೆ ಕಮೆಂಟ್ ಹಾಕಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 5 ಮಾರ್ಕ್ಸು 2 ಕ್ವಶನ್ POQ ಕ್ವಶನನ್ನು ಕೂಡ ಅಲ್ಲಿ ಸಾಲ್ವ್ ಮಾಡ್ತೀನಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.